ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಒಂದು ಗುಣದೊಳನಂತ ಗುಣಗಳು, ಒಂದು ರೂಪದೊಳಿಹವು ಲೋಕಗಳೊಂದು ರೂಪವ ಧರಿಸಿ ತದ್ಗತ ಪದಾರ್ಥದೊಳ ಹೊರಗೆ ಬಾಂದಳದ ಓಲಿದ್ದು ಬಹುಪೆಸರಿಂದ ಕರೆಸುತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿಸುವ. ಹರಿಕಥಾಮೃತ ಸಾರದ ವ್ಯಾಪ್ತಿ ಸಂಧಿಯ ಕಡೆಯ ಭಾಗದಲ್ಲಿ ನಾವಿದ್ದೇವೆ. ಈಗ ಕಡೆಯ 2 ಪದ್ಯಗಳನ್ನು ಚಿಂತನೆ ಮಾಡಿದರೆ ವ್ಯಾಪ್ತಿ ಸಂಧಿ ಪೂರ್ಣವಾಗ್ತದೆ. ಕಡೆಯ 2 ಪದ್ಯಗಳಿಂದ ಉಪಸಂಹಾರ ಮಾಡ್ತಾರೆ ಜಗನ್ನಾಥದಾಸರು. ಭಗವಂತನ ಅಪಾರವಾದ ಮಹಿಮೆ, ಅಪಾರ ಸಾಮರ್ಥ್ಯ, ಸರ್ವತ್ರ ವ್ಯಾಪ್ತಿ, ಹೀಗೆಲ್ಲ ಭಗವಂತನ ಗುಣಗಳ ಚಿಂತನೆಯನ್ನು ಈವರೆಗೆ ವಿಸ್ತಾರವಾಗಿ ಕೊಟ್ಟು ಮತ್ತೊಂದು ರೀತಿಯಲ್ಲಿ ಭಗವಂತನ ಚಿಂತನೆಯನ್ನು ಕಡೆಯ ಭಾಗದಲ್ಲಿ ಕೊಡ್ತಾರೆ ಜಗನ್ನಾಥದಾಸರು ಈ ಪದ್ಯದಲ್ಲಿ. ಒಂದು ರೂಪದಳು ಒಂದು ಗುಣದಳು ಅನಂತ ಗುಣಗಳು ಅಂತಾರೆ. ಭಗವಂತ ಅನಂತ ಗುಣ ಪರಿಪೂರ್ಣ. ಅವನ ಗುಣಗಳು ಎಷ್ಟು ಅಂತ ಲೆಕ್ಕ ಹಾಕಲಿಕ್ಕಾಗಲ್ಲ. ಹೀಗೆ ಅನಂತ ಗುಣ ಪರಿಪೂರ್ಣ. ಅದೇ ರೀತಿ ಒಂದೊಂದು ಗುಣವೂ ಅನಂತ. ಆನಂದ ಅನಂತ, ಜ್ಞಾನ ಅನಂತ. ಹೀಗೆ ಒಂದು ಗುಣದಳು ಅನಂತ ಗುಣಗಳು ಅಂದರೆ ಗುಣಗಳು ಮಾತ್ರ ಅನಂತ ಅಲ್ಲ, ಒಂದೊಂದು ಗುಣವೂ ಅನಂತವಾಗಿ ಇದೆ. ಅವನ ಜ್ಞಾನ ಇಷ್ಟು ಪರಿಮಿತಿ ಇಲ್ಲ, ಅವನ ಆನಂದ ಇಷ್ಟು ಲೆಕ್ಕ ಹಾಕಲಿಕ್ಕಾಗಲ್ಲ. ಒಂದೊಂದು ಗುಣವೂ ಅನಂತ. ಇಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಭಗವಂತ. ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ಆನಂದ ಇದ್ದೇ ಇದೆ. ಯಾರು ಪೂರ್ಣ ಜ್ಞಾನನೋ ಅವನು ಪರಿಪೂರ್ಣನಾಗಿದ್ದಾನೆ. ಆದ್ದರಿಂದಾಗಿ ಸಕಲ ಗುಣ ಪರಿಪೂರ್ಣನಾಗಿರಲೇಬೇಕು. ಈಗ ಒಂದು ಗುಣ ನಮಗೆ ಗೊತ್ತಾದರೆ ಪರಿಪೂರ್ಣವಾಗಿ ಎಲ್ಲ ಗುಣಗಳಲ್ಲಿ ಅವನು ಆಶ್ರಯಿಸಿದ್ದಾನೆ ಎನ್ನುವುದಾಗಿ ತಿಳಿಯಬೇಕು. ಹೀಗೆ ಒಂದು ಗುಣದಳು ಅನಂತ ಗುಣಗಳು, ಒಂದು ರೂಪದಳು ಅನಂತ ರೂಪಗಳು. ಭಗವಂತನ ಒಂದೊಂದು ರೂಪ ಅಂದರೆ ಜಗದ್ವ್ಯಾಪಿಯಾಗಿರತಕ್ಕಂತಹ ರೂಪಗಳು. ಅಳಿವಿನಲ್ಲಿಯೂ ರೂಪಗಳು, ಮಹತ್ತಿನಲ್ಲಿಯೂ ರೂಪಗಳು, ಚೇತನದಲ್ಲಿ ರೂಪಗಳು, ಅಚೇತನದಲ್ಲಿ ರೂಪಗಳು, ಹೀಗೆ ಅನಂತ ರೂಪಗಳು. ಒಂದೊಂದು ಸರ್ವತ್ರ ವ್ಯಾಪ್ತವಾಗಿರತಕ್ಕಂಥದ್ದು. ಜೀವನ ಸ್ವರೂಪ ದೇಹದೊಳಗೆ ಇರುವ ಅಣುವಾದ ಬಿಂಬರೂಪ ಅದು ಸರ್ವಾಧಾರಿ. ಅದು ಕೂಡ ಸಕಲ ಗುಣ ಪರಿಪೂರ್ಣವಾದದ್ದು, ಸರ್ವತ್ರ ವ್ಯಾಪ್ತವಾದದ್ದು. ಹೀಗೆ ಒಂದೊಂದು ರೂಪವೂ ಕೂಡ ವ್ಯಾಪ್ತವಾದದ್ದಾಗಿದೆ. ಭಗವಂತನ ವ್ಯಾಪ್ತಿ ಇಡೀ ಬ್ರಹ್ಮಾಂಡದ ಒಳಹೊರಗೆ ಅಲ್ವಾ. ಅದರಿಂದ ಅವನಿಗೆ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಮಾತ್ ಅಂತ ವೇದ ಅವನ ಮಹಿಮೆಯನ್ನು ಹೇಳ್ತಾ, ಜಗತ್ತಿನ ತುಂಬ ಅವನ ಕಣ್ಣುಗಳು, ಜಗತ್ತಿನ ತುಂಬ ಅವನ ಕೈಕಾಲುಗಳು ವ್ಯಾಪಿಸಿ ತುಂಬಿದೆ, ಜಗತ್ತ ಭರಿತನಾಗಿದ್ದಾನೆ ಅಂತ ಅವನ ಮಹಾತ್ಮೆಯನ್ನು ವೇದವೂ ಕೂಡ ಹೇಳ್ತಾ ಇದೆ. ಯಾಕೆ ಜಗತ್ತಿನ ತುಂಬ ಕಣ್ಣು ಅಂದ್ರೇನು? ಭಗವಂತ ಅಂದರೆ ಭಗವಂತ ಕಣ್ಣು. ಭಗವಂತನಿಗೂ ಭಗವಂತನ ಇಂದ್ರಿಯಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ಕ್ರಿಯೆಗಳಿಗೂ ಭಗವಂತನಿಗೂ ಅವನ ಇಚ್ಛೆಗೂ ಯಾವುದಕ್ಕೂ ಭೇದ ಇಲ್ಲ. ಅಭಿನ್ನವಾದ ಅಖಂಡ ಜ್ಞಾನಮಯವಾದ ರೂಪ ಅದು. ಹಾಗಾಗಿ ಎಲ್ಲವೂ ಪರಿಪೂರ್ಣ, ಎಲ್ಲವೂ ಪರಿಪೂರ್ಣವಾಗಿರತಕ್ಕಂಥದ್ದು. ಭಗವಂತ ಅಂದರೆ ಭಗವಂತನ ಕಣ್ಣು. ಭಗವಂತನ ಕಣ್ಣು ಅನ್ಲಿಕ್ಕೆ ಬರಲ್ಲ, ವ್ಯವಹಾರಕ್ಕೆ ಹೇಳಬೇಕಷ್ಟೆ. ಆದರೆ ಭಗವಂತ ಅಂದರೆ ಕಣ್ಣು. ಹಾಗಾಗಿ ವಿಶ್ವತಶ್ಚಕ್ಷು, ಇಡೀ ಜಗತ್ತಿನಲ್ಲಿ ಭಗವಂತ ವ್ಯಾಪಿಸಿದ್ದಾನೆ ಅಂದರೆ ಭಗವಂತನ ಕಣ್ಣು ಸರ್ವತ್ರದೇ ವ್ಯಾಪಿಸಿದೆ. ನಮ್ಮ ಹಾಗೆ ಅವನು ಕಣ್ಣಿಂದೇ ನೋಡಬೇಕು ಅಂತಿಲ್ಲ, ಕಿವಿಯಿಂದಲೇ ಕೇಳಬೇಕು ಅಂತಿಲ್ಲ. ಅವ ಕಿವಿಯಿಂದ ನೋಡಿಯಾನು, ಕಣ್ಣಿಂದ ಕೇಳಿಯಾನು. ಇಂಥದ್ದೊಂದು ವಿಚಿತ್ರವಾದ ಮಹಿಮಾ ಅವನದಾಗಿರತಕ್ಕಂಥದ್ದಾಗಿದೆ ಅನ್ನುವಂತೆ ಅವನ ಗುಣ ಅನಂತ, ಒಂದೊಂದು ಗುಣವೂ ಅನಂತ, ಅವನ ರೂಪ ಅನಂತ, ಒಂದೊಂದು ರೂಪವೂ ವಿಚಿತ್ರವಾದ ಇಂತಹ ಎಲ್ಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದಾಗಿದೆ. ಯಾಕೆ ಅಭಿನ್ನ ರೂಪಗಳು. ಹೀಗೆ ಒಂದು ರೂಪದಳು ಅನಂತ ರೂಪಗಳು. ಅದೇ ರೀತಿ
ಲೋಕದೊಳೊಂದು ರೂಪವ ಧರಿಸಿ ಲೋಕವನ್ನು ಒಂದು ರೂಪದಿಂದ ತಾನು ಧಾರಣೆ ಮಾಡಿದ್ದಾನೆ. ಲೋಕದ ಒಳಗೆ ಅಂತರ್ಯಾಮಿಯಾಗಿ ತಾನಿದ್ದಾನೆ. ಲೋಕದ ಬಾಹ್ಯ ರೂಪದಲ್ಲಿ ಇದ್ದಾನೆ. ಹೀಗೆ ಸರ್ವಾಂತರ್ಯಾಮಿಯಾಗಿ ರೂಪ ಧರಿಸಿ ಜಗತ್ತಿನ ಈ ಬ್ರಹ್ಮಾಂಡದ ಒಳಗೆ ಲೋಕಗಳೊಂದು ರೂಪವ ಧರಿಸಿ ತದ್ಗತಾರ್ಥ ಪದಾರ್ಥ ರೂಪದ ಹೊರಗೆ ಬ್ರಹ್ಮಾಂಡದೊಳಗೆ ವ್ಯಾಪ್ತ ಅಂದರೆ ಬರೀ ಒಂದು ರೂಪದಿಂದ ಅಲ್ಲ. ಬ್ರಹ್ಮಾಂಡದೊಳಗೆ ಎಷ್ಟು ಪದಾರ್ಥಗಳಿವೆಯೋ ಎಲ್ಲ ಪದಾರ್ಥದಲ್ಲಿ ವ್ಯಾಪ್ತನಾಗಿದ್ದಾನೆ. ಎಷ್ಟೋ ವಿಧವಾದ ಪದಾರ್ಥಗಳು ಅಂತ ನಾವು ನೋಡ್ತೇವೋ ಪ್ರತಿಯೊಂದು ಪದಾರ್ಥದಲ್ಲಿ ತಾನು ಅಂತರ್ಯಾಮಿಯಾಗಿದ್ದಾನೆ. ಒಂದು ಪದಾರ್ಥದಲ್ಲಿ ಆ ಪದಾರ್ಥದ ಎಷ್ಟು ಕಣಗಳಿವೆಯೋ ಆ ಕಣಗಳಲ್ಲಿ ಒಂದೊಂದು ರೂಪದಲ್ಲಿದ್ದಾನೆ. ಹೀಗೆ ಖಂಡಾಖಂಡ ರೂಪಗಳು ಭಗವಂತನದು. ಒಂದು ಪದಾರ್ಥ, ಅದರ ಖಂಡಗಳಲ್ಲಿ ಒಂದು ರೂಪ, ಅಖಂಡವಾದ ಒಂದು ರೂಪ, ಅದರ ಒಳಗೆ ಒಂದು ರೂಪ, ಅದರ ಹೊರಗೆ ಒಂದು ರೂಪ. ಹೀಗೆ ಭಗವಂತನ ರೂಪಗಳನ್ನು ಲೆಕ್ಕ ಹಾಕುತ್ತಾ ಹೋದರೆ ಅನಂತ ರೂಪಗಳು, ಎಲ್ಲವೂ ಅಭಿನ್ನವಾದ ರೂಪಗಳು, ಎಲ್ಲವೂ ಗುಣಪೂರ್ಣವಾದದ್ದು, ಎಲ್ಲವೂ ವ್ಯಾಪ್ತವಾದದ್ದು. ಹೀಗೆ ಭಗವಂತನ ಮಹಿಮೆಯನ್ನು ನಾವು ತಿಳಿಯಬೇಕು ಅಂತಾರೆ. ತದ್ಗತ ಪದಾರ್ಥದ ಹೊರಗೆ ಒಂದೊಂದು ಕಡೆಯೂ ತಾನು ಹೀಗೆ ವ್ಯಾಪ್ತನಾಗಿರತಕ್ಕಂಥವನಾಗಿದ್ದಾನೆ. ಬಾಂದಳದ ಓಲಿದ್ದು ಅಂತಾರೆ. ಅದಕ್ಕೋಸ್ಕರವಾಗಿ ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆಕಾಶದಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ಆಕಾಶದಂತೆ ವ್ಯಾಪ್ತನಾಗಿರತಕ್ಕಂಥವನಾಗಿದ್ದಾನೆ. ಬಹುಪೆಸರಿಂದ ಕರೆಸುತ್ತ ಅಂತಾರೆ. ಬಹು ಹೆಸರುಗಳು, ಭಗವಂತನಿಗೆ ಹೆಸರು ಅದು ಅನಂತ. ಲೋಕದಲ್ಲಿ ಎಷ್ಟು ಹೆಸರುಗಳು ಅಂತಿವೆಯೋ ಎಲ್ಲ ಹೆಸರುಗಳು ಭಗವಂತನನ್ನೇ ಹೇಳ್ತಕ್ಕಂಥವುಗಳಾಗಿವೆ. ಭಗವಂತನನ್ನು ಹೇಳಿದ ಹೆಸರುಗಳೇ ಲೋಕದಲ್ಲಿ ಇಲ್ಲ ಅಂತಾರೆ. ಸಕಲ ಶಬ್ದ ವಾಚ್ಯನಾಗಿರತಕ್ಕಂಥವ. ಲೋಕದಲ್ಲಿ ಎಷ್ಟು ಪದಾರ್ಥಗಳಿವೆಯೋ ಆ ಪದಾರ್ಥದ ಎಲ್ಲ ಹೆಸರುಗಳು ಕೂಡ ಭಗವಂತನ ಹೆಸರುಗಳೇ. ಅವನ ಹೆಸರು ಅಲ್ಲದ್ದು ಲೋಕದಲ್ಲಿ ಯಾವುದೂ ಇಲ್ಲವೇ ಇಲ್ಲ. ಪ್ರತಿಯೊಂದು ಅವನನ್ನು ಹೇಳ್ತದೆ. ಹೇಗೆ ಗೊತ್ತಾ? ಅದೊಂದು ರೀತಿ ಯಾವಾಗಲೂ ಶಬ್ದಗಳು ಯಾವುದು ಸಾರಭೂತವಾದದ್ದೋ ಅದನ್ನೇ ಹೇಳ್ತವೆ. ಹೊರಗಿನ ಅಸಾರವಾದ ಪದಾರ್ಥ ಅದರ ಜೊತೆಯಲ್ಲಿದ್ದಾಗ ಅದು ಆ ಶಬ್ದದಿಂದ ವಾಚ್ಯವಾಗ್ತದೆ ಹೊರತು ಮುಖ್ಯ ವಾಚ್ಯ ಶಬ್ದದಿಂದ ಆ ಪದಾರ್ಥದ ಸಾರಭೂತವಾದ ಪದಾರ್ಥವೇ ಮುಖ್ಯ ವಾಚ್ಯವಾಗ್ತದೆ. ಭಗವಂತ ಸಾರಾಸಾರತರನಾಗಿದ್ದಾನೆ. ಆದ್ದರಿಂದ ಅವನನ್ನೇ ಸಕಲ ಶಬ್ದಗಳು ಹೇಳ್ತವೆ ಅಂತ ಶಾಸ್ತ್ರಕಾರರು ಹೀಗೆ ನಿರ್ಣಯ ಕೊಡ್ತಾರೆ. ಅರ್ಥ ಆಗಲ್ಲ. ಒಂದು ದೃಷ್ಟಾಂತ ನೋಡ್ರಿ, ಅರ್ಥವಾಗ್ತದೆ. ಈಗ ಏನೋ ಒಂದು ಉತ್ಸವ, ಅಡುಗೆ ಚೆನ್ನಾಗಿತ್ತು, ವಿಶೇಷವಾಗಿ ಹುಳಿ ಚೆನ್ನಾಗಿ ಮಾಡಿದ್ದಿಪ್ಪ ಅಂತ ಅಡುಗೆ ಅವನಿಗೆ ಹೇಳಿದರೆ ಅಡುಗೆ ಅಂತಾನೆ ಇಂಗು ತೆಂಗು ಇದ್ದರೆ ಬೇಕಾದ ಅಡುಗೆ ರುಚಿ ಆಗತ್ತೆ. 4 ತೆಂಗಿನಕಾಯಿ ರುಬ್ಬಿ ಹಾಕಿದ್ದೀನಿ ತಾನೇ ಚಲೋ ಆಗ್ಯದ ಅಂತ ನಾವು 4 ತೆಂಗಿನಕಾಯಿ ಹಾಕಿದ್ದೀನಿ ಅನ್ನುವ ಮಾತಿನ ಅರ್ಥ ಏನು? ತೆಂಗಿನಕಾಯಿ ಅಂದರೆ ಅವನೇನು ಹಾಕಿದ್ದಾನೆ? ನಾವು ಅಂಗಡಿಯಲ್ಲಿ ತೆಂಗಿನಕಾಯಿ ಕೊಡು ಅಂತ ತೊಗೊಂಬರ್ತೇವೆ. ತೆಂಗಿನಕಾಯಿ ಕೊಡ್ತಾನೆ ಅವನು. ಆ ತೆಂಗಿನಕಾಯಿ ಹುಳಿಗೆ ಹಾಕಿದ್ದಾನೆ ಅವನು? ಇಲ್ಲ. ತೆಂಗಿನಕಾಯಿ ಮೇಲಿಂದ ತೆಗೆದರೆ ಅದು ಜುಬ್ಬರ ಆಯಿತು, ಸಿಪ್ಪೆ ಆಯಿತು, ಅದು ಹೋಯಿತು. ಒಳಗಿಂದ ಮಾತ್ರ ತೆಂಗಿನಕಾಯಿ. ಆ ತೆಂಗಿನಕಾಯಿ ಜೊತೆಯಲ್ಲಿ ಆ ಜುಬ್ಬರ ಇದ್ದರೆ ಅದು ತೆಂಗಿನಕಾಯಿ ಅಂತ ಅನಿಸಿಕೊಡ್ತದೆ. ಮೇಲಿಂದ ಸುಲಿದು ಬಿಟ್ಟರೆ ಅದು ಸಿಪ್ಪೆ ಆಯಿತು, ಬಿಸಾಡೋದು ಅಷ್ಟೇ. ಅದನ್ನು ಒಳಗಿಂದು ತೆಂಗಿನಕಾಯಿ. ಆ ಒಳಗಿನ ತೆಂಗಿನಕಾಯಿ ಹಾಕಿದ್ದಾನೆ ಅವನು ಹುಳಿಗೆ? ಇಲ್ಲ. ಆ ತೆಂಗಿನಕಾಯಿ ಒಡೆದ, ಅದರ ಒಳಗಡೆಗೆ ಕೊಬ್ಬರಿ ಇದೆ, ಆ ಕೊಬ್ಬರಿ ತೆಗೆದ, ಉಳಿದದ್ದು ಚಿಪ್ಪಾಯ್ತದು, ಅದು ತೆಂಗಿನಕಾಯಿ ಅಲ್ಲ. ಅದ್ರ ಜೊತೆ ಇದ್ದಾಗ ಅದು ತೆಂಗಿನಕಾಯಿ ಅನಿಸಿಕೊಡ್ತದೆ. ಆದರೆ ಅದನ್ನು ಒಳಗಿನ ಕೊಬ್ಬರಿ ತೆಗೆದಾಗ ಇದು ಚಿಪ್ಪು, ಅದು ಕೊಬ್ಬರಿ ಆಯಿತು, ತೆಂಗಿನಕಾಯಿ ಆಯಿತು. ಅವನು ಆ ಕೊಬ್ಬರಿ ಹಾಗೆ ಹಾಕಿದ್ದಾನ? ಅದನ್ನು ಚೆನ್ನಾಗಿ ರುಬ್ಬುತ್ತಾನೆ. ರುಬ್ಬಿದರೆ ಚರಟ ಬರ್ತದೆ. ಚರಟ ತೆಗೆದೊಗೆದ, ಆ ಹಾಲು ಹಾಕಿದ ಹುಳಿಗೆ. ಹಾಗಾಗಿ ಅವನು ಹಾಕಿದ್ದೇನು? ಹಾಲು. ವ್ಯವಹಾರ ಏನು ಮಾಡ್ತಾನೆ? ತೆಂಗಿನಕಾಯಿ ಹಾಕಿದ್ದೀನಿ ಅಂತ. ಹಾಗಾದ್ರೆ ತೆಂಗಿನಕಾಯಿ ಅಂದರೆ ಯಾವುದಾಯಿತು? ಆ ತೆಂಗಿನಕಾಯಿಯ ಸಾರ, ಆ ಹಾಲು, ಅದು ತೆಂಗಿನಕಾಯಿ ಅಂತ ಅನಿಸ್ಕೋತಾರೆ ಮುಖ್ಯವಾಗಿ. ಹಾಗೆ ಭಗವಂತ ಸಕಲ ಪದಾರ್ಥಗಳಲ್ಲಿ ಸಾರತರನಾಗಿದ್ದಾನೆ. ಆದ್ದರಿಂದಾಗಿ ಸಕಲ ಪದಾರ್ಥಗಳು ಏನು ಹೆಸರುಗಳಿದೆಯೋ ಆ ಎಲ್ಲ ಹೆಸರುಗಳಿಂದ ಮುಖ್ಯವಾಗಿ ಭಗವಂತನೇ ವಾಚ್ಯನಾಗಿದ್ದಾನೆ, ಉಳಿದದ್ದು ಯಾವುದೂ ಇಲ್ಲ. ಇದು ಒಂದು ರೀತಿಯಲ್ಲಿ ಸಕಲ ಶಬ್ದ ವಾಚ್ಯ ಭಗವಂತ ಅಂತ ಈ ರೀತಿಯಾಗಿ. ಆದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಯಾವುದು ಯಾರ ಅಧೀನವೋ ಅವನು ಆ ಶಬ್ದದಿಂದ ವಾಚ್ಯನಾಗ್ತಾನೆ ಅನ್ನೋದೊಂದು ನೇಮ.
ನಿಯಮ ಅರ್ಥ ಆಗಲ್ಲ, ದೃಷ್ಟಾಂತ ನೋಡಿದರೆ ಗೊತ್ತಾಗತ್ತೆ. ನಾವು ಬೆಳಗಾಟ ಹಾಲು ತೊಗೊಳಿಕ್ಕೆ ಬರ್ತೀವಿ, ಹಾಲು ಅವನು ಬಂದದ್ದು ನೋಡಿ ಹೊರಗೆ ಬರ್ತೇವೆ. ನಾವು ಬರೋದರಲ್ಲಿ ಬಾಗಿಲು ತೆಗೆಯೋದು ಲೇಟ್ ಆಯಿತು ಅಂತ ಅವ್ನು ಮುಂದಿನ ಮನೆಗೆ ಹೋಗಿಬಿಟ್ಟಿದ್ದಾನೆ. ನಮಗೆ ಹಾಲು ಬೇಕು. ಆಗ ಅವನನ್ನು ಕರೀಬೇಕು. ಅವನನ್ನು ಕರೆದ್ರೆ ಕೊಟ್ಟು ಹಾಲು ಕೊಟ್ಟು ಹೋಗ್ತಾನೆ. ಅವನನ್ನು ಕರೀಬೇಕಂದ್ರೆ ಅವನ ಹೆಸರು ಗೊತ್ತಿಲ್ಲ. ಆಗ ನಾವೇನು ಮಾಡ್ತೇವೆ, ಈ ಹಾಲು ಬಾ ಇಲ್ಲಿ ಅಂತೇವೆ. ಅವನು ಬಂದು ಹಾಲು ಕೊಟ್ಟು ಹೋಗ್ತಾನೆ. ಏನು ರೀ ನನ್ನ ಹೆಸರು ಹಾಲು ಬಂತೀರಿ ಅನ್ನೋಂಗಿಲ್ಲ. ಅವನು ಬಂದು ಹಾಲು ಕೊಟ್ಟು ಹೋಗ್ತಾನೆ. ಯಾಕೆ? ಹಾಲು ಅವನ ಅಧೀನವಾಗಿದೆ. ಆದ್ದರಿಂದ ಅವನ ಹಾಲು ಶಬ್ದದಿಂದಲೇ ವಾಚನ ಆಗ್ತಾನೆ. ಅದೇ ರೀತಿ ಮೊಸರಿನವರು, ತರಕಾರಿಯವರು, ಹೂವಿನವರು, ಹೂವು ಬಾಯಿಲಿ, ತರಕಾರಿ ಬಾಯಿಲಿ ಅಂತ ಹಾಗೆ ನಾವು ವ್ಯವಹರಿಸ್ತೇವೆ. ಯಾಕೆ? ಆ ಪದಾರ್ಥ ತರಕಾರಿ ಅವನ ಅಧೀನವಾಗಿದೆ, ಆ ಹೂವು ಅವನ ಅಧೀನವಾಗಿದೆ, ಹಾಲು ಅವನ ಅಧೀನವಾಗಿದೆ. ಕಾರಣ ಅದೇ ಶಬ್ದದಿಂದ ಅವರನ್ನು ನಾವು ಕರೀತೇವೆ. ಯಾವ ಪದಾರ್ಥ ಯಾರ ಅಧೀನವಾಗಿರ್ತದೋ ಅವನು ಆ ಶಬ್ದದಿಂದ ವಾಚನ ಆಗ್ತಾನೆ. ಈ ನಿಯಮದಂತೆ ಭಗವಂತ ಸಕಲ ನಿಯಾಮಕ. ಜಗತ್ತಿನಲ್ಲಿ ಅವನ ನಿಯಮಕ್ಕೆ ಒಳಪಡದದ್ದು ಯಾವುದೂ ಇಲ್ಲ. ಜಗತ್ತಿನಲ್ಲಿ ಅವನ ಅಧೀನ ಇಲ್ಲದ ಪದಾರ್ಥ ಯಾವುದೂ ಇಲ್ಲ. ಕಾರಣ ಎಲ್ಲವೂ ಅವನ ಅಧೀನವಾಗಿದೆ. ಆದ್ದರಿಂದಾಗಿ ಎಲ್ಲ ಶಬ್ದಗಳು ಅವನನ್ನೇ ಮುಖ್ಯವಾಗಿ ಹೇಳ್ತವೆ. ಯಾವರು ಯಾವಾತನ ಅಧೀನದಲ್ಲಿರ್ತಾರೋ ಅವನು ಆ ಶಬ್ದದಿಂದ ವಾಚನ ಆಗ್ತಾನೆ ಅನ್ನುವ ನಿಯಮಕ್ಕನುಸರಿಸಿ ಎಲ್ಲ ಪದಾರ್ಥಗಳು ಅವನ ಒಡೆತನಕ್ಕೆ ಒಳಪಟ್ಟಿವೆ, ಅವನ ಅಧೀನವಾಗಿವೆ. ಆದ್ದರಿಂದಾಗಿ ಎಲ್ಲ ಪದಾರ್ಥಗಳ ಹೆಸರು ಮುಖ್ಯವಾಗಿ ನಿಯಾಮಕನಾದ ಭಗವಂತನನ್ನೇ ಹೇಳ್ತವೆ ಅನ್ನೋದು ಮತ್ತೊಂದು ನಿಯಮ. ಹೀಗೆ ಭಗವಂತ ಸಕಲ ಶಬ್ದವಾಚ್ಯ, ಬಹು ಹೆಸರಿಂದ ಕರೆಸುತ್ತ, ಬಹು ಹೆಸರುಗಳು ಅಂದರೆ ಯಾವ್ಯಾವ ಪದಾರ್ಥದಲ್ಲಿದ್ದಾನೋ ಆ ಹೆಸರಿನಿಂದ ಆ ಪದಾರ್ಥದಲ್ಲಿ ಭಗವಂತನಿದ್ದಾನೆ. ಪುಸ್ತಕದಲ್ಲಿ ಪುಸ್ತಕ ಅನ್ನೋ ಹೆಸರಿನಿಂದಲೇ ಭಗವಂತನಿದ್ದಾನೆ. ಗಡಿಯಾರದಲ್ಲಿ ಗಡಿಯಾರ ಅನ್ನೋ ಹೆಸರಿನಿಂದಲೇ ಭಗವಂತನಿದ್ದಾನೆ. ಹೀಗೆ ಜಗತ್ತಿನ ತದ್ಗತ ಪದಾರ್ಥದ ಒಳಹೊರಗೆ ಬಾಂಧಳದ ಓಲಿದ್ದು ಬಹು ಹೆಸರಿಂದ ಕರೆಸುತ್ತಾ ಅಂತಾರೆ. ಅದಕ್ಕೆ ಪ್ರತಿಯೊಂದು ಏನು ಬಹು ಪದಾರ್ಥಗಳು ನಮಗೆ ಕಣ್ಣಿಗೆ ಕಾಣ್ತವೋ ಆ ಎಲ್ಲ ಪದಾರ್ಥಗಳಲ್ಲಿ ತಾನು ಅಂತರ್ಯಾಮಿಯಾಗಿ ನಿಯಾಮಕನಾಗಿ ಅದನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಆ ಶಬ್ದದಿಂದ ವಾಚ್ಯನ ಆಗ್ತಾನೆ. ಹೀಗೆ ಭಗವಂತ ಸಕಲ ಶಬ್ದ ವಾಚ್ಯನ ಆಗಿರತಕ್ಕಂಥವನಾಗ್ತಾನೆ. ಅವನನ್ನು ಹೇಳದ ಶಬ್ದಗಳೇ ಇಲ್ಲ. ಎಲ್ಲ ಶಬ್ದಗಳು ಕೂಡ ಅವನ ವಾಚಕಗಳಾಗಿರತಕ್ಕಂಥವುಗಳಾಗಿವೆ. ಬರೀ ಶಬ್ದಗಳೆಲ್ಲ, ಧ್ವನಿಗಳು ಕೂಡ ಅಂತಾರೆ ಆಚಾರ್ಯರಿನ್ನೂ ಆ ಶಬ್ದ ವಾಚ್ಯತ್ವದ ಬಗ್ಗೆ ಹೇಳ್ತಾ, ಬರೀ ವರ್ಣಾತ್ಮಕವಾದ ಶಬ್ದಗಳಲ್ಲ, ಧ್ವನ್ಯಾತ್ಮಕವಾದ ಶಬ್ದಗಳು, ಧ್ವನಿಗಳು ಕೂಡ ಭಗವಂತನನ್ನು ಹೇಳ್ತವೆ. ನದಿಯ ಹರಿಯುವ ಆ ಜುಳು ಶಬ್ದ, ಗಾಳಿ ಬೀಸುವ ಆ ಸುಯಿ ಶಬ್ದ, ಸಮುದ್ರದ ಅಬ್ಬರ, ಸಿಂಹದ ಗರ್ಜನೆ, ಆನೆಯ ಘೀಳಿರುವಿಕೆ, ಹಲ್ಲಿಯ ಲೊಚಗುಟ್ಟುವಿಕೆ, ಹೀಗೆ ಪ್ರತಿಯೊಂದು ಧ್ವನಿಗಳು ಏನು ನಮಗೆ ಕಾಣ್ತವೆ, ಕೇಳ್ತವೆ, ಆ ಎಲ್ಲ ಧ್ವನಿಗಳು ಕೂಡ ಭಗವಂತನನ್ನೇ ಹೇಳ್ತವೆ. ಭಗವಂತನನ್ನು ಹೇಳದ ಧ್ವನಿ ಇಲ್ಲ, ಭಗವಂತನನ್ನು ಹೇಳದ ಶಬ್ದಗಳಿಲ್ಲ, ಭಗವಂತನನ್ನು ತಿಳಿಸಿದ ವರ್ಣಗಳಿಲ್ಲ ಅಂತಾರೆ ಆಚಾರ್ಯರು. ಬಹು ಹೆಸರಿಂದ ಕರೆಸುತ್ತಾ ಅಂತ ಅದನ್ನು ಹಾಗೆ ಹೇಳ್ತಾರೆ ದಾಸರಾಯರು. ಎಲ್ಲ ಹೆಸರುಗಳು ಕೂಡ ಅದು ಇಂಥದ್ದೇ ಭಾಷೆ ಅಂತಲ್ಲ, ಯಾವ ಭಾಷೆಯ ಯಾವ ಶಬ್ದವಾದರೂ ಕೂಡ ಅದು ಭಗವಂತನನ್ನೇ ಹೇಳ್ತದೆ. ಹೀಗೆ ನಾವು ತಿಳಿಯಬೇಕಂತೆ. ಭಗವಂತ ಸಕಲ ಶಬ್ದವಾಚ್ಯನಾಗಿದ್ದಾನೆ. ಒಂದು ಆಶ್ಚರ್ಯ, ಆಚಾರ್ಯರು ಬಹಳ ಇದನ್ನು ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಆದ್ದರಿಂದ ಧ್ವನಿಗಳು ಭಗವಂತನನ್ನು ಹೇಗೆ ಹೇಳ್ತವೆ, ಶಬ್ದಗಳು ಹೇಳ್ತವೆ ಏನೋ ಅವನ ಗುಣ, ಧ್ವನಿಗಳೇನು ಭಗವಂತನನ್ನು ಹೇಳ್ತವೆ ಅಂದರೆ ನಾವು ಹೀಗೆ ಚಿಂತನೆ ಮಾಡಬೇಕಂತ ಆಚಾರ್ಯ ಹೇಳ್ತಾರೆ. ಈ ಹಲ್ಲಿ ಲೊಚೆಗೊಡುತ್ತದೆ ಅಂತದದು, ಏನದರ ಅರ್ಥ ಅಂದರೆ ಅದು ಭಗವಂತನ ಆಶ್ಚರ್ಯ ಗುಣವನ್ನು ಹೇಳ್ತದಂತೆ. ಹಿಂದಿನ ಕಾಲದಲ್ಲಿ ಆದ್ದರಿಂದ ಹಲ್ಲಿ ಲೊಚೆಗೊಡುವಾಗ ಕೃಷ್ಣ 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 ಅಂತ ಅನ್ನುವ ಸಂಪ್ರದಾಯ ಇತ್ತು. ಭಗವಂತನ ಸ್ಮರಣೆ. ಯಾಕೆ ಅಂದರೆ ಹಲ್ಲಿ ಲೊಚ್ಚುಕೊಡುವುದೇನೆಂದರೆ ಭಗವಂತ ಆಶ್ಚರ್ಯನಾಗಿದ್ದಾನೆ, ಆಶ್ಚರ್ಯನಾಗಿದ್ದಾನೆ, ಆಶ್ಚರ್ಯನಾಗಿದ್ದಾನೆ ಅಂತ ಹೇಳ್ತದಂಥ ಧ್ವನಿ. ಅದು ಹೇಗೆ ಅಂದರೆ ಸಾಮಾನ್ಯವಾಗಿ ಅತಿ ಆಶ್ಚರ್ಯಕರವಾದ ಯಾವುದೋ ಒಂದು ಅದ್ಭುತವಾದ ಪದಾರ್ಥವನ್ನು ನಾವು ನೋಡಿದಾಗ ಅದು ಎಷ್ಟು ಆಶ್ಚರ್ಯಕರ ಅನ್ನುವುದನ್ನು ಹೇಳಲಿಕ್ಕೆ ನಮಗೆ ಶಬ್ದ ಸಿಗಲ್ಲ. ಅಷ್ಟು ಆಶ್ಚರ್ಯಕರವಾದದ್ದು ಅಂತ ಹೇಳುವಾಗ ನಾವು ಕೂಡ ಆಶ್ಚರ್ಯ ಪದಾರ್ಥವನ್ನು ನೋಡಿ ಹಾಗೆ ಹೇಳ್ತೇವೆ, ಏನು ರೀ ಭಾರಿ ಅದದು ಪದಾರ್ಥ ಅಂತೀವಿ ಅಲ್ವಾ. ಅದೇ ಧ್ವನಿಯಿಂದಲೇ ಹೇಳಬೇಕು, ಶಬ್ದ ಇಲ್ಲ ಅದನ್ನು ಹೇಳಲಿಕ್ಕೆ. ಆದ್ದರಿಂದ ಅಂತಹ ಧ್ವನಿಗಳು ಕೂಡ ಭಗವಂತನ ಒಂದೊಂದು ಗುಣಗಳನ್ನು ತಿಳಿಸಿ ಹೇಳ್ತವೆ ಅಂತಾರೆ ಆಚಾರ್ಯ. ಹಾಗೆ ಅಲ್ಲಿಯ ಲೊಚೆಗುಟ್ಟುವಿಕೆ ಅದು ಭಗವಂತನ
ಆಶ್ಚರ್ಯ ಅವನು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈವ ಮನ್ಯಃ ಶೃಣೋತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳುವಂತೆ ಅವನು ಆಶ್ಚರ್ಯತಮನಾಗಿದ್ದಾನೆ ಅನ್ನುವರನ್ನು ಹಲ್ಲಿಯ ಲೊಚಗುಟ್ಟುವ ಧ್ವನಿ ನಮಗೆ ತಿಳಿಸಿಕೊಡ್ತದಂತೆ. ಹೀಗೆ ಪ್ರತಿಯೊಂದು ಧ್ವನಿ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಅಕ್ಷರ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಪ್ರಕರಣ ಎಲ್ಲ ಭಗವದ್ವಾಚಕವಾಗಿರತಕ್ಕಂಥದ್ದು. ಭಗವಂತನನ್ನು ಹೇಳಿದ ಧ್ವನಿ ಇಲ್ಲ, ಭಗವಂತನನ್ನು ಹೇಳಿದ ಶಬ್ದಗಳಿಲ್ಲ. ಬಹುಪೆಸರಿಂದ ಕರೆಸುತ್ತ ಅಂತ ದಾಸರಾಯರದಕ್ಕೋಸ್ಕರವಾಗಿ ಹೀಗೆ ಎಲ್ಲ ಶಬ್ದವಾಚನಾಗಿ ಜಗತ್ತಿನಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ತದಾಕಾರನಾಗಿ, ತದ್ಭಿನ್ನನಾಗಿ, ತತ್ಶಬ್ದವಾಚ್ಯನಾಗಿ ಇದ್ದಾನೆ ಭಗವಂತ. ಪ್ರತಿಯೊಂದು ಪದಾರ್ಥದ ಹೆಸರು ಅವನದು. ಹೀಗೆ ಭಗವಂತ ಸಕಲ ಶಬ್ದವಾಚ್ಯ ಅಂತ ಅನುಸಂಧಾನ ಮಾಡಬೇಕಂತೆ. ಯಾವುದೇ ಶಬ್ದ ಕಿವಿಗೆ ಬಿದ್ದರೆ ಆ ಶಬ್ದದಿಂದ ಭಗವಂತ ವಾಚ್ಯ ಅಂತ ಅನುಸಂಧಾನ ಮಾಡೋದು. ಯಾವುದೇ ಶಬ್ದ ನಮ್ಮ ಬಾಯಿಂದ ಬಂದರೆ ಆ ಶಬ್ದದಿಂದ ಭಗವಂತ ವಾಚ್ಯನಾಗಿದ್ದಾನೆ ಅನ್ನುವ ಒಂದು ಅನುಸಂಧಾನ ಇರಬೇಕಂತೆ. ಆದ್ದರಿಂದ ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ, ಯಥೇಚ್ಛಂ ವದ ಮಾಫೈಷೀಹಿ ಅಂತೆ ನಾರಾಯಣಂ. ಬೇಕಾದಷ್ಟು ಮಾತಾಡು, ಬೇಡ ಅನ್ನಲ್ಲ. ಆದರೆ ಕಡೆಗೆ ಇಷ್ಟು ಹೊತ್ತು ಮಾತನಾಡಿದ ಎಲ್ಲ ಮಾತುಗಳಿಂದ ಭಗವಂತ ವಾಚ್ಯ ಅನ್ನುವುದನ್ನು ಅನುಸಂಧಾನ ಮಾಡು, ಅಷ್ಟೂ ಭಗವಂತನ ಸ್ತೋತ್ರವಾಗ್ತದೆ ಅನ್ನುವ ಅನುಸಂಧಾನವನ್ನು ಕೊಡ್ತಾರೆ ಶಾಸ್ತ್ರಕಾರರು. ಆದ್ದರಿಂದ ಹೀಗೆ ಭಗವಂತ ತದ್ಗತ ಪದಾರ್ಥದ ಒಳಹೊರಗೆ ಬಾಂದಳದ ಓಲಿದ್ದು ಬಹುಪೆಸರಿಂದ ಕರೆಸುತ್ತಾ ಅನೇಕ ಹೆಸರುಗಳಿಂದ ತಾನು ಕರೆಸಿಕೊಂಡು ಪೂರ್ಣ ಜ್ಞಾನ ಆನಂದಮಯ ಪರಿಪರಿ ವಿಹಾರವ ಮಾಡಿಸುವ. ಹೀಗೆ ತಾನು ಪ್ರತಿಯೊಂದರಲ್ಲಿ ಚೈತನ್ಯರಲ್ಲಿ ಅಂತರ್ಯಾಮಿಯಾಗಿ ಬೇರೆ ಬೇರೆ ಅವರವರ ಸ್ವರೂಪ, ಅವರವರ ಯೋಗ್ಯತೆ, ಅವರವರ ಪ್ರಾಚೀನ ಕರ್ಮಕ್ಕೆ ಅನುಗುಣವಾಗಿರತಕ್ಕಂತಹ ವ್ಯಾಪಾರಗಳು ಅವನಿಗೆ ವಿಹಾರ. ಚೇತನರಿಗೆ ಆ ಕರ್ಮದಂತೆ ಪ್ರವೃತ್ತಿ ಆದರೆ ಅದು ಭಗವಂತನ ವಿಹಾರ, ಆನಂದದ ವಿಹಾರ. ಅನಂತ ಚೇತನದಲ್ಲಿ ತಾನು ಹೀಗೆ ಆನಂದದ ಉದ್ರೇಕದಿಂದ ವಿಹಾರ ಮಾಡುತ್ತಾ ಇದ್ದಾನೆ. ಹೀಗೆ ಪ್ರತಿಯೊಬ್ಬ ಚೇತನನ ಪ್ರತಿಯೊಂದು ವ್ಯಾಪಾರ, ಅದು ಇಚ್ಛೆ ಇರಬಹುದು, ಜ್ಞಾನ ಇರಬಹುದು, ಕ್ರಿಯೆ ಇರಬಹುದು, ಪ್ರತಿಯೊಂದು ಕೂಡ ಭಗವಂತನ ಆನಂದದ ವಿಹಾರ ಅಂತ ಅನುಸಂಧಾನ ಮಾಡಿದಾಗ ಭಗವಂತನ ಸರ್ವಸ್ವಾತಂತ್ರ್ಯ, ಅವನ ಸರ್ವತ್ರ ವ್ಯಾಪ್ತಿ, ಸಕಲ ನಿಯಾಮಕತ್ವ, ಸಕಲ ಕರ್ತೃತ್ವ ಅನುಸಂಧಾನ ಬಂದಾಗ ಆಗ್ತದೆ. ಇದು ಭಗವಂತನಿಗೆ ಅತ್ಯಂತ, ಹೀಗೆ ಗುಣಗಳನ್ನು ಚಿಂತನೆ ಮಾಡುವುದು ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಸಾಧನೆ ಅನ್ನುವ ಕಾರಣಕ್ಕೆ ಆ ಗುಣ ಅನುಸಂಧಾನಗಳನ್ನು ಹೇಗೆ ಮಾಡಬೇಕು ಅನ್ನುವುದನ್ನು, ವಿಶೇಷವಾಗಿ ಶಬ್ದಗಳಿಂದ ಹೇಗೆ ವಾಚ್ಯ ಅನ್ನುವುದನ್ನು ಇಲ್ಲಿ ನಮಗೆ ದಾಸರಾಯರು ಈ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾರೆ. ಒಂದು ಗುಣದೊಳು ಅನಂತ ಗುಣಗಳು, ಒಂದು ರೂಪದೊಳು ಇಹವು, ಲೋಕದೊಳು ಒಂದು ರೂಪವ ಧರಿಸಿ ತದ್ಗತ ಪದಾರ್ಥದ ಒಳ ಹೊರಗೆ ಬಾಂದಳದ ಓಲಿದ್ದು ಬಹುಪೆಸರಿಂದ ಕರೆಸುತ್ತ ಪೂರ್ಣ ಜ್ಞಾನ ಆನಂದಮಯ ಪರಿಪರಿ ವಿಹಾರವ ಮಾಡಿಸುವ ಅಂತ ಈ ಪದ್ಯದಲ್ಲಿ ಈ ಚಿಂತನೆಯನ್ನು ಕೊಟ್ಟಿದ್ದಾರೆ. ನಾಳೆ ಕಡೆಯ ಪದ್ಯ ವ್ಯಾಪ್ತಿ ಸಂಧಿಯ ಕಡೆಯ ಪದ್ಯದ ಚಿಂತನೆಯನ್ನು ನಾಳೆ ಮಾಡಿ ವ್ಯಾಪ್ತಿ ಸಂಧಿಯನ್ನು ಮುಗಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್ ಜನಹಿತಕ್ಕಿದು ಜ್ಞಾನದ ಜಾಲ.